ಆಫ್ರಿಕಾದ ಹತ್ತಿರ ಇರುವ ಅತಿ ಹೆಚ್ಚು ಭಾರತೀಯರನ್ನೇ ಒಳಗೊಂಡ ಅದರಲ್ಲೂ 50% ಹಿಂದೂಗಳೇ ಇರುವ ದ್ವೀಪ ರಾಷ್ಟ್ರವೊಂದನ್ನ ನಿಮಗೆ ಪರಿಚಯ ಮಾಡಿಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಅದರ ಹೆಸರು ಮಾರಿಷಸ್. ಹಾಗೆ ಭಾರತದಿಂದ ಸುಮಾರು 5800 ಕಿಲೋಮೀಟರ್ಗಳ ದೂರಕ್ಕಿರೋ ಅತ್ಯಂತ ಸುಂದರ ದ್ವೀಪ ರಾಷ್ಟ್ರ ಮಾರಿಷಸ್. ಭಾರತ ಸೇರಿದ ಹಾಗೆ ಪೂರ್ವ ದೇಶಗಳ ನೌಕೆಗಳು ಆಗಾಗ ಇಲ್ಲಿ ಲಂಗರ್ ಹಾಕ್ತಾ ಇದ್ವು ಮತ್ತು ಇಲ್ಲಿಂದ ಮುಂದಕ್ಕೆ ಸಾಗ್ತಾ ಇದ್ವು. ಮುಂದೆ 1507ರಲ್ಲಿ ಭಾರತದ ಕಡೆಗೆ ಬರ್ತಾ ಇದ್ದ ಪೋರ್ಚುಗೀಸರ ನೌಕೆಯೊಂದು ಈ ದ್ವೀಪಕ್ಕೆ ಬಂತು. ಅವರಿಲ್ಲಿ ಸ್ವಲ್ಪ ಕಾಲ ಇದ್ರು. 1598ರ ಹೊತ್ತಿಗೆ ಡಚ್ಚರು ಈ ದ್ವೀಪಗಳನ್ನು ವಶಪಡಿಸಿಕೊಂಡ್ರು. ಕಡೆಗೆ ಅವರು ಕೂಡ ಇದನ್ನು ಬಿಟ್ಟು ವಾಪಸ್ ಹೋದ್ರು. 1715ರ ವೇಳೆಗೆ ಇಲ್ಲಿಗೆ ಫ್ರೆಂಚರು ಕಾಲಿಟ್ರು. ಫ್ರೆಂಚರು ಇಲ್ಲಿಗೆ ಆಫ್ರಿಕಾದಿಂದ ಗುಲಾಮರನ್ನು ಹಿಡ್ಕೊಂಡು ಬಂದು ಅವರಿಂದ ಕೆಲಸ ಮಾಡಿಸೋದಕ್ಕೆ ಶುರು ಮಾಡಿದ್ರು. ಅವರು ಮಾಡಿದ್ದು ಕೂಡ ಕಬ್ಬು ಬೆಳೆಯೋ ಕೆಲಸನ. ಅದೇ ದಿನಗಳಲ್ಲೇ ಫ್ರೆಂಚರ ನೌಕೆ ಲಾ ಸಿರೆನೆ ಭಾರತದ, ಅದರಲ್ಲೂ ದಕ್ಷಿಣ ಭಾರತದ ಪಾಂಡಿಚೇರಿಯಿಂದ ಗುಲಾಮರನ್ನ ತುಂಬಿಕೊಂಡು ಈ ದ್ವೀಪದತ್ತ ಬಂತು. ಅದು ಭಾರತೀಯರನ್ನ, ಅದರಲ್ಲೂ ನಮ್ಮ ತಮಿಳು ನೌಕರರನ್ನ ಮಾರಿಷಸ್ಗೆ ತಂದು ಬಿಟ್ಟ ಮೊದಲ ನೌಕೆ. ಹಾಗೆ ಮೊದಲು ಬಂದವರ ಪರಿಸ್ಥಿತಿ ಇಲ್ಲಿ ತುಂಬಾನೇ ಚಿಂತಾಜನಕವಾಗಿತ್ತು. ಅವರನ್ನು ಅತ್ಯಂತ ನಿರ್ದಯವಾಗಿ ಗುಲಾಮರಂತೆ ನಡೆಸ್ಕೊಳ್ಳಾಗ್ತಾ ಇತ್ತು. ಆದರೆ ಭಾರತದಲ್ಲಿ ಕೂಡ ಪರಿಸ್ಥಿತಿ ಇದಕ್ಕಿಂತ ಭಿನ್ನವಾಗೇನಿರಲಿಲ್ವಲ್ಲ. ಹೀಗಾಗಿ ಯಾರಿಗೂ ಹೇಳಿಕೊಳ್ಳಲಾಗದೆ ಅವರಿಲ್ಲಿ ಅನಿವಾರ್ಯವಾಗಿ ಎಲ್ಲನ್ನು ಸಹಿಸಿಕೊಂಡು ಬದುಕಲೇಬೇಕಾಯಿತು. ಮಧ್ಯೆ 1810ರಲ್ಲಿ ಈ ದ್ವೀಪಗಳಿಗೆ ಬ್ರಿಟಿಷರು ಮುತ್ತಿಗೆ ಹಾಕಿದ್ರು. 1814ರಲ್ಲಿ ಈ ದ್ವೀಪಗಳನ್ನ ಫ್ರೆಂಚರು ಬ್ರಿಟಿಷರಿಗೆ ಬಿಟ್ಟುಕೊಟ್ರು. ಹೀಗೆ ಬ್ರಿಟಿಷರು ಈ ದ್ವೀಪಗಳನ್ನ ಕೈವಶ ಮಾಡ್ಕೊಂಡ ನಂತರ ಅವರು ಕೂಡ ಫ್ರೆಂಚರು ಮಾಡಿದ ಕೆಲಸನೇ ಇಲ್ಲಿ ಮುಂದುವರಿಸಿದ್ರು. ಇಲ್ಲಿನ ತೋಟಗಳಲ್ಲಿ ಕೆಲಸ ಮಾಡೋದಕ್ಕೆ ಭಾರತದಿಂದ ಗುಲಾಮರನ್ನ ಹೊತ್ತು ತರೋದಕ್ಕೆ ನಿಂತರು. ಹಾಗೆ ಬಂದವರೇ ಇವತ್ತು ಮಾರಿಷಸ್ ಅಲ್ಲಿ ನೆಲೆ ನಿಂತ ಭಾರತೀಯರು. ಮೊದಲು ಅವರು ಇಲ್ಲಿಗೆ ಬಂದಾಗ ಪರಿಸ್ಥಿತಿ ತುಂಬಾನೇ ಚಿಂತಾಜನಕವಾಗಿತ್ತು. ಅವರನ್ನ ಇಲ್ಲಿ ಕಬ್ಬು ಕಟಾವು ಮಾಡೋದಕ್ಕೆ ನೇಮಕ ಮಾಡಲಾಯಿತು. ತಮಿಳುನಾಡು, ಆಂಧ್ರ, ಬಿಹಾರ, ಕೋಲ್ಕತಾ, ಮಹಾರಾಷ್ಟ್ರ ಹೀಗೆ ಭಾರತದ ನಾನಾ ಭಾಗಗಳಿಂದ ಕಾರ್ಮಿಕರನ್ನ ಕರೆದೊಯ್ಯಲಾಗ್ತಿತ್ತಲ್ಲ. ಅವರೆಲ್ಲರನ್ನ ಒಂದೇ ಕಡೆ ಇಟ್ಟರೆ ಈ ಕಾರ್ಮಿಕರು ಭಾಷೆಯ ವಿಷಯದಲ್ಲಿ ಒಂದಾಗಿ ದಂಗೆದ್ದು ಬಿಟ್ಟಾರು ಅನ್ನೋ ಭಯ. ಹೀಗಾಗಿ ಒಂದು ಪ್ರದೇಶದಿಂದ ಬಂದವರು, ಒಂದೇ ಭಾಷೆ ಮಾತಾಡೋರು, ಒಂದೇ ಹಡಗಲ್ಲಿ ಬಂದವರನ್ನ ಒಂದೇ ಪ್ರದೇಶದಲ್ಲಿ ಅಥವಾ ಒಂದೇ ತೋಟಕ್ಕೆ ಕೆಲಸಕ್ಕೆ ನೇಮಕ ಮಾಡಲಿಲ್ಲ. ಒಂದು ಭಾಷೆ ಮತ್ತು ಸಂಸ್ಕೃತಿಯನ್ನ ಮೀರಿದ ಮಿನಿ ಭಾರತ ಅಲ್ಲಿ ನಿರ್ಮಾಣವಾಗೋದಕ್ಕೆ ಸಾಧ್ಯವಾಯಿತು. ಇದಾದ ಕೆಲ ವರ್ಷಗಳ ನಂತರ ಮಾರಿಷಸ್ ಅಲ್ಲಿ ಗುಲಾಮಿ ಪದ್ಧತಿಯನ್ನ ಕೊನೆಗಾಣಿಸಿ ಕಾಂಟ್ರಾಕ್ಟ್ ಲೇಬರ್ ಪದ್ಧತಿಯನ್ನ ಜಾರಿಗೆ ತರಲಾಯಿತು. ಅದಾದ ಮೇಲೆ ಕಾರ್ಮಿಕರ ಬದುಕುಗಳು ಒಂದಷ್ಟು ಹಸನಾದವು. ಭಾಷೆ ಹಾಗೂ ಪ್ರಾಂತ್ಯಗಳ ಆಧಾರದ ಮೇಲೆ ಅವರು ಒಂದಾಗೋದಕ್ಕೆ, ತಮಗೆ ಎಲ್ಲಿ ಬೇಕೋ ಅಲ್ಲಿ ಕೆಲಸ ಮಾಡೋದಕ್ಕೆ, ಒಂದೇ ಪ್ರದೇಶದಲ್ಲಿ ಗುಂಪುಗಳಾಗಿ ನೆಲೆಸೋದಕ್ಕೆ, ತಮ್ಮದೇ ಆದ ಸಮಾಜಗಳನ್ನ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಬಿಹಾರಿ, ಮರಾಠಿ, ತಮಿಳ್, ತೆಲುಗು ಭಾಷಿಕ ಹಿಂದೂಗಳು ಪ್ರತಿ ವರ್ಷ ಹನುಮಾನ್ ಉತ್ಸವಗಳನ್ನ, ಪೂಜೆಗಳನ್ನ ಮಾಡ್ತಾರೆ. ಅಲ್ಲಿನ ಗ್ರಾಮಗಳಲ್ಲಿ ಕಾಳಿ ಮಂದಿರಗಳಿವೆ. ಭಾರತದಲ್ಲಿರೋ ಹಾಗೆ ಅಲ್ಲಿ ಕೂಡ ಕಾಳಿ ಮಾತೆ ಗ್ರಾಮ ದೇವತೆ. ಇನ್ನು ರೇಡಿಯೋದಲ್ಲಿ ಕೂಡ ಹಿಂದೂ ಭಕ್ತಿಗೀತೆಗಳು ಪ್ರಸಾರ ಆಗುತ್ತವೆ. ಸರ್ಕಾರಿ ಟಿವಿಲಿ ಆಸ್ಥಾ ಚಾನಲ್ ಬರುತ್ತೆ ಪ್ರತಿ ಬೆಳಿಗ್ಗೆ. ಒಟ್ಟು ಮಾರಿಷಸ್ ನ ಜನಸಂಖ್ಯೆಯಲ್ಲಿ 48.5% ಹಿಂದೂಗಳಿದ್ದಾರೆ. ಕೆಲವೇ ವರ್ಷಗಳ ಹಿಂದೆ 50% ಹಿಂದೂಗಳ ಸಂಖ್ಯೆ ಸುಮಾರು 1.5% ಇತ್ತೀಚೆಗೆ ಕಡಿಮೆ ಆಗಿದೆ. ಅಲ್ಲಿನ ಭಾರತೀಯರಿದಾರಲ್ಲ, ಅವರಲ್ಲಿ ಭಾಷಾವಾರು ಜನರನ್ನ ನಾವು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಜಾತಿಗಳಿಲ್ಲ ಅಂತಲ್ಲ, ಆದ್ರೆ ಅವುಗಳಿಗೆ ಮಾರಿಷಸ್ ನ ಹಿಂದೂಗಳು ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇಲ್ಲ. ಅಂತರ್ಜಾತೀಯ ಮದುವೆಗಳಲ್ಲಿ ನಡೆಯುತ್ತವೆ. ಅಲ್ಲಿನ ಆಚಾರ ವಿಚಾರಗಳು, ಊಟದ ತಾಟಗಳು, ಸಂಪ್ರದಾಯಗಳು ಎಲ್ಲ ಕೂಡ ಬೆರೆತು ಹೋಗಿರೋದ್ರಿಂದ ಅಲ್ಲಿನ ಹಿಂದೂಗಳ ಆಚರಣೆ ಕೂಡ ಭಾರತಕ್ಕಿಂತ ಸ್ವಲ್ಪ ಭಿನ್ನವಾಗಿ ಅಲ್ಲಿ ಕಾಣುತ್ತೆ. ಆದರೂ ಮನೆಗಳಲ್ಲಿ ದೇವರಿಗಾಗಿ ದೀಪ ಹಚ್ಚುತ್ತಾರೆ. ಮನೆ ಬಾಗಿಲಲ್ಲಿ ಗಂಗೆಯನ್ನು ತುಂಬಿದ ಬಾಟ್ಲುಗಳನ್ನು ಇಡ್ತಾರೆ. ಹಿಂದೂಗಳ ಕೈಯಲ್ಲಿ ಕೇಸರಿ ಬಣ್ಣದ ಪವಿತ್ರ ದಾರ ಇರುತ್ತೆ. ನಾಮಕರಣಕ್ಕೆ, ಸಾವಿನ ಸಂದರ್ಭಗಳಿಗೆ ಪುರೋಹಿತರನ್ನ ಕರೆಸಿ ಮುಹೂರ್ತ ನೋಡೋ ಪದ್ಧತಿ ಇದೆ. ಭಾರತೀಯ ಸಂಪ್ರದಾಯಗಳನ್ನ 100 ವರ್ಷಗಳು ಕಳೆದ ನಂತರ ಕೂಡ ಮರೀದೆ ಅಲ್ಲಿನ ಜನ ಪಾಲಿಸಿಕೊಂಡು ಬರ್ತಾ ಇದ್ದಾರೆ. ಮಾರಿಷಸ್ ಶಾಂತಿ ಹಾಗೂ ಸಹಬಾಳ್ವೆಯ ದೇಶ. ಅಲ್ಲಿನ ಮತ್ತೊಂದು ವಿಶೇಷ ಅಂದ್ರೆ ಅಲ್ಲಿ ಶಿಕ್ಷಣ, ಆರೋಗ್ಯ ಪ್ರತಿ ನಾಗರಿಕನಿಗೂ ಉಚಿತ. ಹಿರಿಯ ನಾಗರಿಕರು, ವಿಕಲಚೇತನರು ಹಾಗೂ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕ ಸಾರಿಗೆಯಲ್ಲಿ ಉಚಿತ ಪ್ರಯಾಣದ ವ್ಯವಸ್ಥೆ ಇದೆ. ಅಲ್ಲಿ ಹಿಂದೂಗಳ ಯಾವ ಆಚರಣೆಗೂ ಯಾವ ದೊಣೆ ನಾಯಕನ ಅನುಮತಿಯನ್ನು ಕೂಡ ತೆಗೆದುಕೊಳ್ಳಬೇಕಾದ ಅಗತ್ಯ ಇಲ್ಲ. ಅಲ್ಲಿನ ರಾಜಕಾರಣಿಗಳು ಕೂಡ ನಮ್ಮಲ್ಲಿದ್ದಷ್ಟು ಸೆಕ್ಯುಲರ್ ಅಲ್ಲ. ಹಿಂದೂಗಳನ್ನು ವಿರೋಧಿಸಿದ್ರೆ ಬುದ್ಧಿವಂತ ಅಂದ್ಕೋತಾರೆ, ಬುದ್ಧಿಜೀವಿ ಅಂತ ಒಂದಷ್ಟು ಪ್ರಶಸ್ತಿಗಳು ಸಿಗುತ್ತವೆ, ಫಾರಿನ್ ಫಂಡ್ ಬರುತ್ತೆ ಅನ್ನೋ ಥರದ ಟ್ರೆಂಡು ಅಲ್ಲಿನ್ನೂ ಶುರುವಾಗಿಲ್ಲ. ಹೀಗಾಗಿ ಮಾರಿಷಸ್ ಇನ್ನು ಆರೋಗ್ಯಕರವಾಗಿ ಉಳಿದಿದೆ. ಹಾಗೆಯೇ ಮಾರಿಷಸ್ ರಾಜಕೀಯ ಅಧಿಕಾರದಲ್ಲಾಗಿದ್ದ ಸಂಘರ್ಷ ಹಾಗೂ ಅಲ್ಲಿನ ಹಿಂದೂ ಪ್ರಧಾನಿಯನ್ನ ಪದಚ್ಯುತಗೊಳಿಸೋ ಹುನ್ನಾರವನ್ನ ಭಾರತದ ಅವತ್ತಿನ ಪ್ರಧಾನಿ ಇಂದಿರಾ ಗಾಂಧಿ ಹೇಗೆ ಸರಿ ಮಾಡಿಕೊಟ್ರು ಅನ್ನೋ ಬಗ್ಗೆ ಕೂಡ ನಿಮಗೊಂದಷ್ಟು ಮಾಹಿತಿಯನ್ನ ಹೇಳಬೇಕಾಗಿದೆ. ಅದನ್ನ ಮುಂದೆ ಯಾವತ್ತಾದರೂ ನಿಮಗೆ ಹೇಳ್ತೀನಿ. ಅಂದಹಾಗೆ 2019ರ ಜನಗಣತಿಯ ಪ್ರಕಾರ ಮಾರಿಷಸ್ನಲ್ಲಿನ ಒಟ್ಟು ಜನಸಂಖ್ಯೆ 12,65,475. ಇದು ಗೆಳೆಯರೆ ಹಿಂದೂ ಮಹಾಸಾಗರದಲ್ಲಿ ಮಡಗಾಸ್ಕರ್ ಸಮೀಪ ಇರುವ ಹಿಂದೂಗಳೇ ಹೆಚ್ಚಾಗಿರುವ ದ್ವೀಪವೊಂದರ ಕಥೆ. ಮುಂದಿನ